ಕಾಂಗ್ರೆಸ್ನ ಮಹಿಳಾ ವಿರೋಧಿ ನಿಲುವು ಸ್ಪಷ್ಟವಾಗಿದೆ. ಇದನ್ನ ಮಹಿಳೆಯರು ಕ್ಷಮಿಸುವುದಿಲ್ಲ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾರಿಶಕ್ತಿ ವಂದನಾ ಅಧಿನಿಯಮ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಅವರು ಮಹಿಳೆಯರನ್ನ ಕೇವಲ ಮತದಾರರಂತೆ ಮಾತ್ರ ಕಾಣಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್, ನಾರಿ ಶಕ್ತಿ ಒಂದೇ ಅಧಿನಿಯಮಕ್ಕೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿರುವುದು ಮಹಿಳಾ ವಿರೋಧಿ ನಿಲುವಿನ ಸ್ಪಷ್ಟ ಉದಾಹರಣೆ ಎಂದು ಹೇಳಿದರು. ಮಹಿಳೆಯರ ಹಕ್ಕುಗಳ ಬಗ್ಗೆ ವೇದಿಕೆಯಲ್ಲಿ ಮಾತನಾಡುವ ಕಾಂಗ್ರೆಸ್ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲವಾಗಿದೆ ಎಂದು ಟೀಕಿಸಿದರು. ಕಾಂಗ್ರೆಸ್ಗೆ ಮಹಿಳೆಯರು ಎಂದರೆ ಕೇವಲ ಮತ ನೀಡುವವರು ಎಂಬ ಕೀಳು ಮನೋಭಾವ ಇದೆ. 2,000 ರು ಮತ್ತು ಉಚಿತ ಬಸ್ ಕೊಟ್ಟರೆ ಸಾಕು, ರಾಜಕೀಯ ಪ್ರತಿನಿಧಿತ್ವ ಅಗತ್ಯವಿಲ್ಲ ಎಂದು ಕಾಂಗ್ರೆಸ್ ಭಾವಿಸುತ್ತಿದೆ ಎಂದು ಆರ್ ಅಶೋಕ್ ಟೀಕಿಸಿದರು. ಇಲ್ಲಿನ ಜನ ಭಾರತಕ್ಕೆ ಒಳ್ಳೇದಾಗ್ಲಿ, ನರೇಂದ್ರ ಮೋದಿಗೆ ಒಳ್ಳೇದಾಗ್ಲಿ, MP ಎಲೆಕ್ಷನ್ ಬಂದಾಗ ಎಲ್ಲ ವೋಟ್ ಮಾಡ್ತಾರೆ ನರೇಂದ್ರ ಮೋದಿಗೆ. MLA ಎಲೆಕ್ಷನ್ಗೂ ನರೇಂದ್ರ ಮೋದಿಗೆ ವೋಟ್ ಹಾಕ್ಬೇಕು. ಮೊನ್ನೆ ನಾನು ಹೋಗಿದ್ದೆ, ಮೊನ್ನೆ ಆದಿಚುಂಚನಗಿರಿ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ನರೇಂದ್ರ ಮೋದಿ ಅವರು ಬಂದಿದ್ದರು. ನಾನು ಅದೇ ಡಯಾಸ್ ಅಲ್ಲಿ, ಈಗ ನಾರಾಯಣ ನಮ್ಮ ಶಿವಕುಮಾರ್ ಎಲ್ಲ ಹಿಂಗಿದ್ದಾರೋ ನಾನು ಹಂಗೆ ನಿಂತಿದ್ದೆ. ಮೋದಿಯವ್ರ ಪಕ್ಕ ನಾನು ನಿಂತಿದ್ದೆ. ಅವ್ರು ಕೇಳಿದ್ರು, ತಳಿಯಲ್ಲಿ ಹೆಂಗೆ ನಡೀತಾ ಇದೆ ಚುನಾವಣೆ ಅಂತ ಕೇಳಿದ್ರು. ಯಾರು? ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತಳಿ ಚುನಾವಣೆ ಬಗ್ಗೆ ಕೇಳಿದ್ರು ನನಗೆ. ಅಂದ್ರೆ ನರೇಂದ್ರ ಮೋದಿಗೂ ಈ ತಳಿ ಚುನಾವಣೆ ಗೆಲ್ಲಬೇಕು. ಇಲ್ಲಿಂದ 15 ವರ್ಷದ ದುರಾಡಳಿತ, ಕಮ್ಯುನಿಸ್ಟ್ ಪಾರ್ಟಿ, ಕಮ್ಯುನಿಸ್ಟೇ ಅವ್ರಿಗೆ ದೇವರಿಲ್ಲ ಅಂತಾರೆ. ಅವರು ಕೇಳಿ, ಅವ್ರಿಗೆ ಕಮ್ಯುನಿಸ್ಟ್ ಅವ್ರು ಕೇಳಿ, ದೇವರೇ ಇಲ್ಲ ಅಂತಾರೆ. ಓಟ್ಗೋಸ್ಕರ ದೇವ್ರಿಗೆ ಪೂಜೆ ಮಾಡಕ್ ಬರ್ತಾರೆ ಅಷ್ಟೇ. ಅವರು ದೇವರಿಲ್ಲ ಅನ್ನೋ ಪಾರ್ಟಿ ಅವರು, ಕಮ್ಯುನಿಸ್ಟ್ ಅವರು. ಇನ್ನು ಕ್ಷೇತ್ರ ಮರು ವಿಂಗಡಣೆ ವಿಚಾರದಲ್ಲೂ ಕಾಂಗ್ರೆಸ್ ದ್ವಂದ್ವ ನಿಲುವು ತಾಳುತ್ತಿದೆ. ದಕ್ಷಿಣ ರಾಜ್ಯಗಳ ಸಂಸತ್ ಸ್ಥಾನಗಳನ್ನು ಹೆಚ್ಚಿಸುವ ಅವಕಾಶವಿದ್ದರೂ ವಿರೋಧಿಸುತ್ತಿದೆ ಎಂದು ಅಶೋಕ್ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದ ಅವರು, ವಿದ್ಯುತ್ ದರ ಹೆಚ್ಚಳ ಹಾಗೂ ಹೆಚ್ಚುವರಿ ತೆರಿಗೆಗಳಿಂದ ಜನರ ಮೇಲೆ ಭಾರ ಹಾಕಲಾಗಿದೆ ಎಂದು ಆರೋಪಿಸಿದರು. ಅಷ್ಟೇ ಅಲ್ಲದೆ GBA ಚುನಾವಣೆ ನಡೆಸಲು ಕಾಂಗ್ರೆಸ್ ಸರ್ಕಾರ ಹಿಂದೇಟು ಹಾಕುತ್ತಿದೆ, ಸೋಲುವ ಭಯದಿಂದಲೇ ಚುನಾವಣೆ ಮುಂದೂಡಲಾಗುತ್ತಿದೆ ಎಂದು ಟೀಕಿಸಿದರು. ಇನ್ನು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ ಅಶೋಕ್, ಕಾಂಗ್ರೆಸ್ನ ಒಳಜಗಳ ಹೆಚ್ಚುತ್ತಿದೆ, ಸಿಎಂ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ನಡುವೆ ಅಂತರ ಹೆಚ್ಚುತ್ತಿದೆ ಎಂದು ವ್ಯಂಗ್ಯವಾಡಿದರು. ಒಟ್ನಲ್ಲಿ ಮಹಿಳಾ ಮೀಸಲು ಮಸೂದೆ ಹಾಗೂ ರಾಜ್ಯ ಸರ್ಕಾರದ ನೀತಿಗಳ ವಿರುದ್ಧ ಕಾಂಗ್ರೆಸ್ಗೆ ತೀವ್ರ ಟೀಕೆ ವ್ಯಕ್ತಪಡಿಸಿದ ಆರ್ ಅಶೋಕ್, ಮುಂದಿನ ಚುನಾವಣೆಯಲ್ಲಿ ಮಹಿಳೆಯರು ಕಾಂಗ್ರೆಸ್ಗೆ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು.